ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಬಸ್ ನಿಲ್ದಾಣದ 2 ಮುಖ್ಯ ಗೇಟ್ಗಳಲ್ಲಿ ಮಣ್ಣಿನ ಒಡ್ಡುಗಳನ್ನು ಹಾಕಿ ರಾತ್ರಿ ಇಲ್ಲಿರುವ ಬಸ್ಗಳು ಹೊರಗೆ ಹೋಗದಂತೆ ತಡೆ ಹಿಡಿದ ಘಟನೆ ಜರುಗಿದೆ. ಹೌದು, ಬೆಳ್ಳಟ್ಟಿ ಬಸ್ ನಿಲ್ದಾಣದ ಒಳಗೆ ಇರುವ ಶೌಚಾಲಯದ ಚೇಂಬರ್ಗಳು ಬ್ಲಾಕ್ ಆಗಿ ಅದರಲ್ಲಿ ಇರುವ ಗಲೀಜ್ ನೀರು ಬಸ್ ನಿಲ್ದಾಣದ ಒಳಗೆ ಹರಿತಾ ಇದೆ. ಇದರಿಂದ ಬಸ್ ನಿಲ್ದಾಣವು ಕೆಟ್ಟ ವಾಸನೆ ನಾರ್ತಾ ಇದೆ. ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಈ ಬಗ್ಗೆ ಹಲವಾರು ಬಾರಿ ಸಾರಿಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಏನೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರು ಇಲ್ಲಿನ ಬಸ್ಗಳು ಒಳಗೆ ಬರದಂತೆ ಹಾಗೂ ಹೊರಗೆ ಹೋಗದಂತೆ ಮಣ್ಣಿನ ಒಡ್ಡುಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳ್ಳಟ್ಟಿ ಗ್ರಾಮವು ಸುತ್ತಮುತ್ತಲಿನ 25ಕ್ಕೂ ಅಧಿಕ ಹಳ್ಳಿಗಳಿಗೆ ಕೇಂದ್ರ ಸ್ಥಳವಾಗಿದ್ದು, ಮುಂಡರಗಿ, ಲಕ್ಷ್ಮೇಶ್ವರ, ಗದಗ, ರೋಣ, ರಾಣೆಬೆನ್ನೂರ, ಹಾವೇರಿ ಸಾರಿಗೆ ಘಟಕಗಳ ಹಲವು ಬಸ್ಗಳು ಇಲ್ಲಿಗೆ ನಿತ್ಯವೂ ಓಡಾಡ್ತಾ ಇದ್ದು, ಆದ್ರೆ ಈ ಬಸ್ ನಿಲ್ದಾಣದಲ್ಲಿ ಮಾತ್ರ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲ. ಗ್ರಾಮಸ್ಥರು ಮಣ್ಣಿನ ಒಡ್ಡಿಗೆ ಹೂಮಾಲೆಗಳನ್ನ ಹಾಕಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಅಣುಕುಶವ ಸಂಸ್ಕಾರ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ.